ನಿಮ್ಮ ಜೊತೆ ಚೆನ್ನಾಗಿ ಇದ್ದವರು ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಿದ್ದರೆ, ಅಥವಾ ನಿಮಗೆ ಅವರಿಗೂ ಸಂಬಂಧನೇ ಇಲ್ಲದ ರೀತಿಯಲ್ಲಿ ನಡೆದುಕೊಂಡು ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ವೈಮನಸ್ಯಗಳನ್ನು ಮಾಡಿಕೊಂಡಿದ್ದರೆ, ಈ ಒಂದು ಪುಟ್ಟ ತಂತ್ರ ಮಾಡಿ ನೋಡಿ. ಬಿಟ್ಟು ಹೋಗಿರುವವರು ಯಾರೇ ಆದರೂ ಮರಳಿ ನಿಮ್ಮನ್ನು ಬಂದು ಸೇರುತ್ತಾರೆ. ಅದು ಯಾವ ತಂತ್ರ ಮಾಡಬೇಕು ಅಂತ ಇವತ್ತು ನಿಮಗೆ ತಿಳಿಸಿಕೊಡ್ತೀನಿ. ನಿಮ್ಮ ಜೀವನದ ಯಾವುದೇ ರೀತಿಯಾದಂತಹ ವಶೀಕರಣ, ಆಕರ್ಷಣ, ದುಡ್ಡಿನ ಸಮಸ್ಯೆ, ಪ್ರಬಲವಾಗಿರುವಂತಹ ಎಂತಹ ಕಠಿಣ ಗೌಪ್ಯ ನಿಗೂಢ ಸಮಸ್ಯೆ, ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳುತ್ತಾರೆ. ಸಾಕಷ್ಟು ಜನರಿಗೆ ಅದೃಷ್ಟದಲ್ಲಿ ನಿರಾಸಕ್ತಿಯನ್ನು ಕಾಣುತ್ತಿರುತ್ತಾರೆ. ಎಷ್ಟೇ ಚೆನ್ನಾಗಿದ್ದರೂ ಕೂಡ ಒಂದಲ್ಲ ಒಂದು ಕಾರಣಕ್ಕಾಗಿ ಅವರಿಗೆ ತೊಂದರೆಗಳ ಮೇಲೆ ತೊಂದರೆ ಆಗುತ್ತಲೇ ಇರುತ್ತದೆ. ಇಷ್ಟಪಟ್ಟವರು ಇದ್ದಕ್ಕಿದ್ದ ಹಾಗೆ ಬಿಟ್ಟು ಹೋಗುವುದು, ಅದು ಪ್ರೇಯಸಿ ಮಾತ್ರವಲ್ಲ, ಸ್ನೇಹಿತರು ಕೂಡ ಹಾಗೆ ಆಗಿರುತ್ತಾರೆ. ಇನ್ನು ಕೆಲವು ಕಡೆ ಪ್ರೀತಿಸಿದವರು ಇದ್ದಕ್ಕಿದ್ದ ಹಾಗೆ ಬಿಟ್ಟು ಹೋದರೂ ಈ ಒಂದು ತಂತ್ರ, ದತ್ತೂರಿ ಗಿಡದ ಬೀಜಗಳನ್ನು ತೆಗೆದುಕೊಂಡು ಬಂದು ಅದಕ್ಕೆ ನಿಂಬೆಹಣ್ಣನ್ನು ಮಿಶ್ರಣ ಮಾಡಿ ಕುಟ್ಟಿ ಪುಡಿ ಮಾಡಿ ಅದನ್ನು ಒಂದು ರೀತಿಯಲ್ಲಿ ಉಂಡೆಯ ಹಾಗೆ ಕಲಸಿಕೊಂಡು ನೀರಿನಲ್ಲಿ ಅದನ್ನು ಹಾಕಬೇಕು. 1 ಲೋಟ ನೀರಿನಲ್ಲಿ ಅದನ್ನು ಹಾಕಿ ಅದನ್ನು ಬೆಳಗ್ಗಿನ ಜಾವವೇ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲು ಅವರ ಮನೆ ಹತ್ತಿರ ಹೋಗಿ ಚೆಲ್ಲಿ ಬರಬೇಕು. ಈ ದತ್ತೂರಿ ಗಿಡದಲ್ಲಿ ಧನ ಆಕರ್ಷಣೆ, ಜನ ಆಕರ್ಷಣೆ, ಬಿಟ್ಟು ಹೋಗಿರುವವರನ್ನು ಮರಳಿ ಪಡೆದುಕೊಳ್ಳಲು ಈ ಎಲ್ಲವನ್ನು ಸಂಪೂರ್ಣವಾಗಿ ಆಕರ್ಷಣೆ ಮಾಡಿಕೊಡುತ್ತಾರೆ. ಅದರಲ್ಲಿ ಅಪಾರವಾದ ಶಕ್ತಿ ಅಡಗಿದೆ. ಇದು ಮಂಜುನಾಥ ಗುರುಗಳಲ್ಲಿ ಅನೇಕ ರೀತಿಯಲ್ಲಿ ಸಿಗುತ್ತದೆ. ಬರೀ ಗಂಡ ಹೆಂಡತಿಯ ಸಮಸ್ಯೆ ಮಾತ್ರ ಅಲ್ಲ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಕೂಡ ಅನೇಕ ತಂತ್ರ ಮಾರ್ಗವನ್ನು ಗುರುಗಳು ಮಾಡಿಕೊಡುತ್ತಾರೆ. ನಿಮಗೇನಾದರೂ ದತ್ತೂರಿ ಗಿಡದ ಬೀಜದ ಅವಶ್ಯಕತೆ ಇತ್ತು ಅಂದರೆ ನೀವು ಅವರಿಂದ ಕೇಳಿ ಪಡೆದುಕೊಳ್ಳಿ. ಎಷ್ಟೋ ಜನರಿಗೆ ಇಂತಹ ಅವಶ್ಯಕತೆ ತುಂಬ ಇರುತ್ತದೆ. ನೀವು ಕೂಡ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ, ನಿಮಗೆ ಬೇಗ ನೀಡುತ್ತಾರೆ.